ಆರತಿ ಕಾರ್ಯಕ್ರಮ. ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿಗೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ನಾಳೆ ಸಾಂಕಿ ಕೆರೆಯಲ್ಲಿ ಆರತಿಯನ್ನ ಹಮ್ಮಿಕೊಂಡಿದೆ ಸರ್ಕಾರ. ಬೆಂಗಳೂರು ಜಲಮಂಡಳಿ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಕಾವೇರಿ ಆರತಿ ವಿರುದ್ಧ ಇದೀಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ವಕೀಲರೋರ್ವರು. ಕಾವೇರಿ ಆರತಿ ರದ್ದು ಮಾಡುವಂತೆ ಕೋರಿ ಇದೀಗ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬಫರ್ ವಲಯದಲ್ಲಿ ತಾತ್ಕಾಲಿಕ ನಿರ್ಮಾಣ ಕಾನೂನಿಗೆ ವಿರುದ್ಧವಾಗಿದೆ. ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ವಕೀಲರು. ಸ್ಯಾಂಕಿ ಟ್ಯಾಂಕ್ನ ಬಫರ್ ಝೋನ್ನಲ್ಲಿ ರಾಜ್ಯ ಸರ್ಕಾರ ಮಾರ್ಚ್ 21ರಂದು ಅಂದರೆ ನಾಳೆ ಗಂಗಾರತಿ ಮಾದರಿಯಲ್ಲಿ ಹಮ್ಮಿಕೊಂಡಂತಹ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಪ್ರಶ್ನೆ ಮಾಡಿ ಇದೀಗ ಹೈಕೋರ್ಟ್ಗೆ ಮಧ್ಯಂತರ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನಗರದ ಕೆರೆಗಳ ಸಂರಕ್ಷಣೆ ಮತ್ತು ಕುರಿತಂತೆ ಗೀತಾ ಮಿಶ್ರಾ ಎನ್ನುವವರು ಇದೀಗ 2019ರಲ್ಲಿ ಸಲ್ಲಿಸಿರುವಂತಹ ಅರ್ಜಿಯೊಂದಿಗೆ ಮನವಿಯನ್ನ ವಿಚಾರಣೆ ನಡೆಸಬೇಕು ಅಂತ ವಕೀಲ GR ಮೋಹನ್ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ಜೊತೆಗೆ ಕಾವೇರಿ ಆರತಿಯ ಹಮ್ಮಿಕೊಳ್ಳುವ ಸಂಬಂಧ ಬೆಂಗಳೂರು ಜಲಮಂಡಳಿಯ ಅಧಿಕಾರಿಗಳು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವ ಸಂಬಂಧ ಈಗಾಗಲೇ ಮಾಧ್ಯಮಗಳಲ್ಲೂ ಕೂಡ ವರದಿ ಆಗ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಎಸ್, ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ ಶಮ್ಮಿ ಶೆಟ್ಟಿ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ಶಮ್ಮಿ, ಒಂದು ಕಡೆ ಉತ್ತರ ಭಾರತದ ಸಂಸ್ಕೃತಿಯಲ್ಲಿನ ಅಲ್ಲಿ ಸಂಸ್ಕೃತಿಯನ್ನು ಇಲ್ಲಿ ಹೇರೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಆಕ್ಷೇಪ. ಇದರ ಜೊತೆಗೆ ಕಾವೇರಿ ಆರತಿಗೆ ಸಿದ್ಧತೆಗಳು ಕೂಡ ಆಗಿದೆ. ಹೇಗಾಗಿದೆ ಸಿದ್ಧತೆಗಳು? ಮತ್ತೊಂದು ಕಡೆ ಪರಿಸರವಾದಿಗಳು ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದೀಗ ಏನಾಗಬಹುದು? ನಾಳೆ ಕಾರ್ಯಕ್ರಮ ನಡೆಯುತ್ತಾ? ಏನ್ ಕತೆ ಅಂತ? ರಮ್ಯಾ, ನೀವು ಹೇಳಿದ ಹಾಗೇನೆ ಕಾವೇರಿ ಆರತಿಗೆ ಸಾಕಷ್ಟು ತಯಾರಿಯನ್ನ ರಾಜ್ಯ ಸರ್ಕಾರ ಮಾಡಿರುವಂತದ್ದು. ಮತ್ತೆ BW ಕೂಡ ಅದ್ರ ಜೊತೆ ಕೈ ಜೋಡಿಸಿ ಜಲಮಂಡಳಿ ಮತ್ತು ರಾಜ್ಯ ಸರ್ಕಾರ ಸೇರಿ ಕಾವೇರಿ ಆರತಿಗೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಬೆಂಗಳೂರಿನ ಸ್ಯಾಂಕಿ ಟ್ಯಾಂಕಿಯಲ್ಲಿ ಏನು ಕಾವೇರಿ ಆರತಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಜಲಮಂಡಳಿ ಆಗಿರ್ಬೋದು ನಿರ್ಧಾರವನ್ನ ಕೈಗೊಂಡಿದೆ. ಈ ಬಗ್ಗೆ ಇದು ನಾಳೆ ಇರೋದ್ರಿಂದ ಈ ಬಗ್ಗೆ 2-3 ದಿನಗಳಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಆದ್ರೂ ಕೂಡ ರಾಜ್ಯ ಸರ್ಕಾರ ಈ ವಿರೋಧಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ನೀಡದೆ ತಮ್ಮ ಏನು ಕೆಲಸವನ್ನ ತಾವು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಆದ್ರೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಒಂದಿಷ್ಟು ಸಂಘಟನೆಗಳಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಬೇಸಿಗೆಯಲ್ಲಿ ನೀರು ಬತ್ತಿ ಹೋಗುವ ಸ್ಥಿತಿಯಲ್ಲಿದೆ. ಇಂತಹ ಸಮಯದಲ್ಲಿ ಕಾವೇರಿ ಆರತಿ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿರುವಂತದ್ದು. ಗಂಗಾ ಆರತಿಯ ರೀತಿಯಲ್ಲಿ ರಾಜ್ಯ ಸರ್ಕಾರ ಏನು ಕಾವೇರಿ ಆರತಿಯನ್ನ ಮಾಡಬೇಕು ಅನ್ನುವ ಕಾರ್ಯಕ್ರಮವನ್ನ ಕೈಗೊಂಡಿತ್ತು. ಈ ಬಗ್ಗೆ ಸಾರ್ವಜನಿಕರಾಗಿರ್ಬೋದು ಅಥವಾ ಒಂದಿಷ್ಟು ಸಂಘಟನೆಗಳಾಗಿರ್ಬೋದು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಬೇರೆ ರಾಜ್ಯದಿಂದ ಪುರೋಹಿತರನ್ನ ಕರೆಸೋದಾಗಿರ್ಬೋದು ಅಥವಾ ಬೇರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಗಂಗಾ ಆರತಿಯ ಮಾದರಿಯಲ್ಲಿ ಕಾವೇರಿ ಆರತಿಯನ್ನ ಮಾಡುವ ವಿಚಾರವಾಗಿ ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಪುರೋಹಿತರು ಇಲ್ವಾ ಅಥವಾ ಕರ್ನಾಟಕದ ಆಚರಣೆಗಳು ಏನಾದ್ರೂ ತಪ್ಪಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಮೂಡಿರುವಂತದ್ದು. ಯಾಕಂತಂದ್ರೆ ಕರ್ನಾಟಕ ಕೂಡ ಸಾಂಸ್ಕೃತಿಕ ನಾಡು ಅನ್ನುವಂತಹ ಒಂದು ಹೆಸರಿದೆ. ಆದ್ರೆ ಯಾಕೆ ಕಾವೇರಿ ಆರತಿ ವಿಚಾರದಲ್ಲಿ ಕರ್ನಾಟಕದ ಸಂಪ್ರದಾಯಗಳನ್ನ ಯಾಕೆ ರಾಜ್ಯ ಸರ್ಕಾರ ಮರಿತಾ ಇದೆ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶಮಿ. ಇವತ್ತು ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆಯಾಗುತ್ತೆ. ಕಾವೇರಿ ಆರತಿಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಭಾರಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಉತ್ತರ ಭಾರತದ ಆಚರಣೆ ಇಲ್ಲಿ ಯಾಕೆ ಅಂತ ಹೇಳಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ.